ನಮಗ್ ಗೊತ್ತಿದೆ ಇದು ಯಾರು ಅಂತ. ನಮಗಿದು ಗೊತ್ತು ನೀವ್ಯಾರು ಅಂತ. ನಿಮಗೇನನ್ನಿಸ್ತು? ನಮ್ ಕಣ್ಣಿಗೆ ಮಣ್ಣೆರ್ಚಿ ತಪ್ಪಿಸ್ಕೊಳ್ಬೋದು ಅಂತಾನಾ? ಇದು ಸಾಮ್ರಾಟನ ಕಣ್ಣುಗಳು. ಇವಕ್ಕೆ ಮೋಸ ಮಾಡೋದು ಅಷ್ಟು ಸುಲಭ ಅಲ್ಲ. ದಂಡನೆಗೆ ತಯಾರಾಗಿರಿ ಮೋಸಗಾರರ. ನಾವು ಬಂದಿದ್ದೇವೆ. ನಮಗ್ ಗೊತ್ತಿದೆ ನೀನ್ ಯಾರು ಅಂತ. ನೀನ್ ನನ್ನ ಜೀವನದ ಸಂಗಾತಿ. ನಮಗಿದು ಗೊತ್ತು ನನ್ನಿಂದ ನಿನ್ನ ಯಾರು ಕಳ್ತನ ಮಾಡ್ತಾರೆ ಅಂತ. ಯಾರು? ಯಾರಿಲ್ಲ, ಯಾರು ಇಲ್ಲ. ಅವನಿಗೇನನ್ಸತ್ತೆ? ನನ್ನ ಪ್ರೀತಿಯ ಮಧುಪಾನನ ಕಿತ್ಕೊಂಡು ಕಣ್ಣಿಗೆ ಮಣ್ಣೆರ್ಚೋಕಾಗತ್ತಾ? ನಾವು ಸಾಮ್ರಾಟ್ರು. ನನಗೆ ಮೋಸ ಮಾಡೋದು ಅಷ್ಟು ಸುಲಭ ಅಲ್ಲ. ಶಿಕ್ಷೆಗಾಗಿ ತಯಾರಾಗಿರಿ. ನಾನು ಬರ್ತಾ ಇದ್ದೇನೆ. ನಾನು ಎಲ್ಲಿಂದ ಬರ್ತಿದ್ದೆ? ಹೋಗೋಣ ಇಲ್ಲಿಂದ. ಹಾ, ಹೋಗೋಣ. ಪ್ರಣಾಮಗಳು. ನಿನ್ನ ಬಾಗಿಲು ಮುಂದೆ ನಿಂತಿದ್ದಾನೆ ಜೋಗಿ. ಇವನೇ ನಿನ್ನ ಪ್ರೇಮ ರೋಗಿ. ರಾತ್ರಿಯ ಮಿಲನಕ್ಕೆ ಬಂದೆ. ಬಾಗಿಲು ತೆಗೆಯದೆ ಎಲ್ಲಿಗೆ ನೀನು ಹೋದೆ? ಇವತ್ತು ಏನು ಇನ್ನು ಮುಂದೆ ನೀವೇನಾದ್ರೂ ಹಾಡಿದ್ರೆ ಈಗ್ಲೇ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಬಂದಾಗ ಬಾಗ್ಲು ತೆಗೆಯಲ್ಲ. ಯಾರಾದ್ರೂ ಇಷ್ಟೊಂದ್ ಕೆಟ್ಟದಾಗಿ ಹಾಡ್ತಾರಾ? ನನ್ ಕಿವಿ ತಮಟೆ ಹೊಡೆದು ಹೋಯ್ತು. ಪ್ರಿಯ ಸೌದಾಮಿನಿ, ನಮ್ಮ ಒಪ್ಪಂದಾನೇ ಅದು ತಾನೆ. ಯಾವಾಗ ನಾನ್ ಬರ್ತೀನಿ, ಹಾಡು ಹೇಳ್ತೀನಿ, ಆಗ್ಲೇ ನೀನ್ ಬಾಗಿಲು ತೆಗಿ ಅಂತ ಹೇಳಿ, ಅದೇ ತಾನೆ ನಮ್ಮ ಗುಪ್ತ ಸಂಕೇತ. ಅವಾಗ ಯಾರಿಗ್ ಗೊತ್ತಿತ್ತು ನೀವು ಹಾಡಲ್ಲ ಭಯ ಬಿಡಿಸ್ತೀರ ಅಂತ? ಏನ್ ಕಳ್ರ ತರ ಬಂದಿದ್ದೀರಲ್ಲ? ಯಾರೂ ಮನೇಲಿ ಇಲ್ಲ. ಎಲ್ಲ ಆಳ್ಗಳಿಗೆ ರಜಾ ಕೊಟ್ಬಿಟ್ಟಿದೀನಿ. ಯಾವಾಗ್ಲೂ ಕೊಡೋ ತರ. ನಿನಗಾಗಿಯೇ ಮೋಹಿತನಾಗಿ ಬಂದಿದ್ದಾನೆ ಈ ತಾತಾಚಾರ್ಯ. ಸೌಂದರ್ಯ ಮತ್ತು ಬುದ್ಧಿವಂತಿಕೆ ಅಪರೂಪ ಸಂಗಮ ಎಲ್ಲಿ ಸಿಗುತ್ತೆ ಹೇಳು? ಜರುಗಿ ಬಂದ ತಕ್ಷಣ ಶುರು ಮಾಡ್ಕೋತೀರಾ? ಸರಿ, ಬನ್ನಿ ಒಳಗೆ. ಮುಟ್ಬೇಡ ನೀನು. ನಿನ್ಗೆ ಗೊತ್ತು ಇದು ಲಾಟ್ ನರ್ತಕಿ ತುತಾಮನಿ ಮನೆ ಅಂತ? ಇದು ರಾಜನರ್ತಕಿ ಮನೆ ಅಂತ ಇಡೀ ವಿಜಯನಗರಕ್ಕೆ ಗೊತ್ತಿದೆ, ಗೊತ್ತಾಯ್ತಾ? ಇರು. ಏನ್ ಮಾಡ್ತಿದ್ಯಾ ನೀನು? ಏನ್ ಮಾಡೋದು? ಏನ್ ಮಾಡ್ತಿದ್ಯಾ ನೀನು? ತೀತ ಬಾಗ್ಲು ತತ್ತಿ ಒಳಗಡೆ ಹೋದ್ರೆ ಆಯ್ತು. ಎಂತ ಮೂರ್ಖ ಮಿತ್ರ ನೀನು. ತೀತ ಬಾಗಿಲು ತಕ್ಕಂತ ಹೋಗ್ಬಿಡ ಒಳಗೆ. ಏನಂತ ಬಂದಿದ್ಯೋ ನೀನು? ಸೌದಾಮಿಗೆ ನಿನ್ ಹುಟ್ಟುಹಬ್ಬ ಸಂಭ್ರಮಕ್ಕೆ ಆಮಂತ್ರಣ ಕೊಡೋಕ್ ಬಂದಿಲ್ಲ. ಮಾತಾಡ್ತಾನೆ. ಒಂದ್ ಕೆಲ್ಸ ಮಾಡು, ನೀನ್ ಇಲ್ಲೇ ಇರು, ನಾನ್ ಬರ್ತೀನಿ. ಏನ್ ಮಾಡ್ತಿದ್ಯಾ? ಸುಮ್ಮನೆ ಇರು ಸ್ವಲ್ಪ.
ಯಾವ ಶಿಲ್ಪಿ ನಿನ್ನನ್ನ ಇಷ್ಟು ಸುಂದರವಾಗಿ ಕೆತ್ತಿದಾನೆ? ನಿನ್ನಂತಹ ಸ್ವಪ್ನ ಸುಂದರಿಗೆ ಪ್ರಿಯತಮನಾಗಿ ಬಂದಿರುವೆ ನಾನು. ತುಟಿ ಸಿಹಿಯಾದ ಜಿಲೇಬಿ, ನಿನ್ನ ನಯನ ಸುಗಂಧ ಪೂರಿತ ಸುವಾಸನೆಯಂತೆ, ಆ ಕೇಶರಾಶಿ ಹೊಳೆಯುವ ಕಿರಣಗಳಂತೆ. ಈ ಸೌಂದರ್ಯ ಶಿಲೆಯನ್ನ ನೋಡಿದರೆ ದೇವತೆಯೇ ಬಂದಂತೆ. ಹೊಗಳ್ತಾ ಇದ್ದೀರಾ ಇಲ್ಲ ಪೂಜೆಗೆ ಸಾಮಗ್ರಿ ಕೇಳ್ತಾ ಇದ್ದೀರಾ? ಕಾಯಿ ನಡೆಸು ಮುಂದಕ್ಕೆ. ಕಾಯಿ ನಡೆಸು ಮುಂದಕ್ಕೆ ಪ್ರಿಯೆ, ಸಮಯ ಮುಗಿತಾ ಇದೆ. ನಿನ್ನೆ ಪಗಡೆ ಆಡೋ ಹುಚ್ಚಿನಲ್ಲಿ ನಾನು ಹೋಗೋ ಸಮಯ ಬಂದ್ಬಿಡುತ್ತೆ. ಆಡು. ಸರಿ ಆಯ್ತು, ನೀವೇ ಆಡಿ. ನಿಮ್ ಜೊತೆ ಆಡಕ್ಕೆ ಇಷ್ಟ ಇಲ್ಲ. ಅರೆ ಓಹೋ ಪ್ರಿಯೆ, ನೀನು ಕೋಪಗೊಂಡಿದ್ಯಾ? ಕ್ಷಮಿಸು, ನಿನ್ನ ಈ ಮುದ್ದು ಕಂದನ್ನ ಕ್ಷಮಿಸು. ನಾನಂತೂ ನಿನ್ ಜೊತೆ ಹುಡುಗಾಟ ಆಡ್ತಾ ಇದ್ದೆ. ತಗೋ, ಎಷ್ಟು ಸಮಯ ಬೇಕೋ ತಗೋ, ಆರಾಮಾಗಿ ಆಡೋಣ. ನನಗೆ ಯಾವುದೇ ಅವಸರ ಇಲ್ಲ, ಅಥವಾ ಇಲ್ಲಿ ಯಾವುದೇ ರೀತಿಯಂತ ಪ್ರಳಯ ನನ್ನ ವಿರುದ್ಧವಾಗಿ ಬರೋದಿಲ್ಲ. ನಡಿ, ಇದನ್ನ ಗಟ್ಟಿಯಾಗಿ ಹಿಡ್ಕೊ. ನಾನು ಒಳಗೋಗಿ ಏನಾದ್ರೂ ಕತ್ಕೊ ಬರ್ತೀನಿ. ತಲಿ ಸರಿ, ಏನದು? ಸರಿಯಾಗಿ ಸರಿ ಅಂತ ಹೇಳು. ಸರಿ. ಹಾ, ಏ ಗುಂಡಪ್ಪ, ಏನ್ ಮಾಡ್ತಿದ್ಯಾ? ಏಣಿ ಯಾಕೆ ನಡುತ್ತಿದೆ? ಏನಾಯ್ತು? ತಯ ಆಗ್ತಿದೆ. ಭಯ ಆಗ್ತಿದ್ಯಾ? ಅಮ್ಮ ಏನ್ ಹೇಳಿದ್ರು ನೆನ್ಪಿದ್ಯಾ? ಭಯ ಆದಾಗ ಏನ್ ಮಾಡ್ಬೇಕು ಅಂತ? ಆಂಜನೇಯನ್ ಮಂತ್ಲ ದಪ್ಪ ಮಾದು. ಹಾ, ಇದು ಮಾತು ಅಂದ್ರೆ ಆಂಜನೇಯನ್ ಹೆಸರು ತಗೊಂಡು ಜಪ ಮಾಡ್ತಿರೋ ನೋಡು. ನಿನ್ ಭಯ ಹೇಗ್ ಮಾಯ ಆಗತ್ತೆ ಅಂತ. ಹಾ ಸರಿ, ಶುರು ಹಚ್ಕೋ. ದಯಾಂದನಯ್ಯ, 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 ಜೈ ಬಜರಂಗಬಲಿ. ದಯಾಂದನಯ್ಯ, ದಯಾಂದನಯ್ಯ. ಇದೇನ್ ಶಬ್ದ ತಾತು? ಬೆಕ್ಕು. ಬೆಕ್ಕ ಆಗಿದ್ದಿದ್ರೆ ಮ್ಯಾವ್ ಮ್ಯಾವ್ ಅಂತ ಇರ್ಲಿಲ್ವಾ? ಬೆಕ್ಕು ಬೇರೆ ಶಬ್ದ ಮಾಡ್ತಾ. ನಮ್ಮ ಮನೇಲಿ ಯಾವ್ದೇ ತರ ಬೆಕ್ಕಿಲ್ಲ. ಇಲಿ ಇರ್ಬೇಕು. ಅಯ್ಯೋ, ಇಲ್ಲಿ ಇಲ್ಲ, ಅದಕ್ಕೆ ಬೆಕ್ಕಿಲ್ಲ. ಬೆಕ್ಕು ಬಂದಿರೋದು ಇಲಿಗೋಸ್ಕರನೇ. ನೀವ್ ಇಲ್ಲಿ ಕುತ್ಕೊಂಡು ಊಹೆ ಮಾಡ್ತಾ ಇರ್ತೀರಾ? ಎಂತ ಗಂಡ್ಸು? ಅಲ್ಲಿ ಹೋಗ್ ನೋಡಿ, ಕಳ್ಳ ಏನಾದ್ರೂ ಬಂದಿದಾನ ಅಂತ. ಹೋಗಿ. ಅಯ್ಯೋ, ಬೇಗ ಹೋಗಿ. ಹಾ. ಯಾರದು? ಯಾರು? ಏನ್ ತಲೆನೋವು ಇದು? ಇಲಿ ಇಲ್ದೆ ಹೋದ್ರು ಬೆಕ್ಕು ಬರ್ಬೋದಲ್ವಾ? ಕಳ್ಳತನದಿಂದ ಬರುತ್ತವು. ಇಲ್ಲಿ ಮತ್ ಯಾರಿದಾರ ಹಾಗಾದ್ರೆ? ಇದೇನಿದು? ಯಾರು ಇಲ್ಲ. ನಾನಿವಾಗ ಇಲ್ಲಿಂದ ಹೋಗ್ಬೇಕಾದ್ರೆ 2 ವಿಗ್ರಹ ಇದೆ.
ನೋಡಿದ್ರೆ ಒಂದೇ ಇದೆ. ಹಾಗಾದ್ರೆ ಅದು ಮೂರ್ತಿ ಅಲ್ಲ, ಇನ್ನೊಬ್ಬ ಬೇರೆ ಯಾರೋ. ಓ ಅವನ್ ಕಳ್ಳ. ಹಾಗಾದ್ರೆ ಕಳ್ಳ ಇಲ್ಲೇ ಎಲ್ಲೋ ಇದ್ದಾನೆ. ಸ್ವಲ್ಪದ್ರಲ್ಲೇ ಬಚಾವದೆ ರಾಮ, ಸಿಕ್ಕಾಕೊಳ್ತಿದ್ದೆ. ಆ ಕಳ್ಳ ಖಂಡಿತ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾನೆ. ಕಳ್ಳ 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 ಹಿಡ್ಕೊ ನಿಂತ್ಕೊ ನಿಂತ್ಕೊ. ಎಷ್ಟು ಧೈರ್ಯ ನಿನಗೆ! ರಾಜನರ್ತಕಿ ಸೌಧಾಮಿನಿ ಮನೆಗೆ ನುಗ್ಗಿದ್ಯಾ ನೀನು? ಹುಷಾರು! ಒಂದ್ ಹೆಜ್ಜೆ ಮುಂದೆ ಇಟ್ಟು ಕೂಗಾಡ್ಬಿಡ್ತೀನಿ, ಇಡೀ ಊರನ್ನೇ ಕರೆದು ಬಿಡ್ತೀನಿ ಇದನ್ನ ತಿಳಿಸೋದಕ್ಕೆ. ಕೂಗಾಡಿ, ಕಿರ್ಚಾಡಿ ಅಂದೆ. ಹಿಡೀರಿ ಕಳ್ಳನ. ನಾನು ನಿಜವಾಗ್ಲೂ ಕೂಗಾಡ್ಬಿಡ್ತೀನಿ. ಅರೆ ಮಾಡ್ ತೋರ್ಸಿ ಆಚಾರ್ಯರೇ, ನಿಮ್ ಕೈಲದಾಗಲ್ಲ. ನಾನು ಎಲ್ಲಾನು ಕರೆದು ಬಿಡ್ತೀನಿ ಇಲ್ಲಿಗೆ. ಕೈಲಾಗಲ್ಲ ಅನ್ನಲ್ಲ. ಯಾಕೆ ಹೇಳ್ಬೇಕಾ ಯಾಕೆ ಅಂತ? ಕೈ ಚಾಚಿ. ಯಾಕೆ? ಅಯ್ಯೋ ಕೈ ಚಾಚಿ ಅಂದೆ. ಹೌದು ಆಚಾರ್ಯರೇ, ಸ್ವಯಂ ಸಾಕ್ಷಾತ್ ನಿಮ್ ಸೇವಕ ಪಂಡಿತ ರಾಮಕೃಷ್ಣ. ಓ, ನೀನೇನಾ ಕಳ್ಳ? ವಿಷಯ ಏನು ಅಂತ ನಿಧಾನ. ಸರಿ, ಮೆತ್ತಗೆ ಅರ್ಥ ಮಾಡ್ಕೊಳ್ಳಿ. ಅದೇನು ಅಂತ ಹೇಳಿದ್ರೆ ನಿಮ್ಮ ಅನುಕಂಪದಲ್ಲಿ ಈ ರಾಮಕೃಷ್ಣ ಕಳ್ಳ ಆಗ್ಬಿಟ್ಟ. ಹೌದಾ? ಬಹಳ ಮೆಲ್ಲೆಗೆ. ಒಳ್ಳೇದು, ಬಹಳ ಒಳ್ಳೇದು. ನಿನ್ನ ಸಾಕ್ಷಿ ಸಮೇತವಾಗಿ ಹಿಡ್ತಿದ್ದೀನಿ ನಾನೀಗ. ಏನ್ ಕದಿಯಕ್ ಬಂದಿದ್ಯಾ? ಇಲ್ಲಿ ತನಕ ಏನು ಕದಿಲೇ ಇಲ್ಲ ಪ್ರಭು. ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ನನಗೆ ಸ್ವಲ್ಪ ಸಹಾಯ ಮಾಡ್ತೀರಾ? ಕಳ್ತನ ನಾನ್ ಸಹಾಯ ಮಾಡ್ಬೇಕಾ? ಅದು ನಿನಗೆ ಪ್ರಜ್ಞೆ ಇದೆ ನಿನಗೆ? ಹೌದು ಆಚಾರ್ಯರೇ, ಖಂಡಿತ ಪ್ರಜ್ಞೆಲಿದ್ದೀನಿ. ನಂಬಿಕೆ ಇಡಿ ಮತ್ತೆ ನನಗೆ ಸಹಾಯ ಮಾಡಿ ಕಳ್ತನಕ್ಕೆ. ನಾನ್ ಕೇಳ್ಪಟ್ಟೆ ರಾಜನರ್ತಕಿ ಸುಧಾಮಿನಿಗೆ ವಜ್ರದ ಮೂಗ್ಬಟ್ಟು ಅಂದ್ರೆ ತುಂಬಾ ಇಷ್ಟ ಅಂತೆ. ಅದನ್ನ ನೀವೇ ಕೊಟ್ಟಿದಂತೆ ಅಲ್ವಾ? ನೀವೇ ಕೇಳ್ ನೋಡಿ, ಎಲ್ಲಿಟ್ಟಿದ್ಯಾ ಆ ಮೂಗ್ಬಟ್ನ ಅಂತ. ಮಾಡು ಮಾಡು ಪಂಡಿತ, ಎಷ್ಟು ಹಾಸ್ಯ ಪರಿಹಾಸ್ಯ ಮಾಡ್ತೀಯೋ ಮಾಡು. ನಾಳೆ ಮಹಾರಾಜರ ಮುಂದೆ ಮಂಡಿ ಊರಿ ಕೂರ್ತಿಯಲ್ಲ, ಮತ್ತೆ ರಾಜಸಭೆಯಲ್ಲಿ ನಿನಗೆ ಅವಮಾನ ಆಗುತ್ತಲ್ಲ, ಆಗ ನೋಡ್ತೀನಿ ಯಾವ ರೀತಿ ಪರಿಹಾಸ್ಯ ಮಾಡ್ತೀಯಾ, ಹೇಗೆ ಪರಿಹಾಸ ಮಾಡ್ತೀಯಾ, ಯಾವ ಪರಿಹಾಸ್ಯ ಮಾಡ್ತೀಯಾ ಅಂತ. ಈ ತರ ಅದೆಲ್ಲ ಸರಿ ಆಚಾರ್ಯರೇ. ನನಗೆ ಈ ವಿಷಯ ಹೇಳಿ, ನೀವು ನನ್ನನ್ನ ದರ್ಬಾರಲ್ಲಿ ಕಳ್ಳ ಅಂತ ಹೋಗಿ ನಿಲ್ಲಿಸ್ತೀರಾ? ಅವಾಗ ಮಹಾರಾಜರು ನಿಮ್ಮ ಹತ್ರ ಕೇಳ್ತಾರೆ, ನೀವು ನಿನ್ನೆ ರಾತ್ರಿ ನಿಮ್ ರಾಜನರ್ತಕಿ ಸುಧಾಮಿನಿ ಮನೆಯಲ್ಲಿ ಏನ್ ಮಾಡ್ತಿದ್ರಿ ಅಂತ. ಏನ್ ಮಾಡ್ತಾ ಇದ್ದೆ? ಅವಾಗ ನೀವೇನ್ ಉತ್ತರ ಕೊಡ್ತೀರಾ? ನಾನು ಹೇಳ್ತೀನಿ, ಅಲ್ಲಿ ಸತ್ಸಂಗ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾನು ಭಜನೆ ಕೀರ್ತನೆ ಮಾಡ್ತೀನಿ. ಖಂಡಿತ ಇಲ್ಲ 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 ಇಲ್ವಾ? ಏನ್ ಹೇಳಿ? ಆರಾಮಾಗಿ ಆಚಾರ್ಯರೇ, ಉತ್ತರ ಹುಡ್ಕೋಕೆ ಪೂರ್ತಿ ರಾತ್ರಿ ಬೇಕಾಗತ್ತೆ ನಿಮ್ಗೆ. ನನಗಿದನ್ ಹೇಳಿ, ಆ ವಜ್ರದ ಮೂಗ್ಬೊಟ್ನ ಎಲ್ಲಿಟ್ಟಿದ್ದಾರೆ? ಅಯ್ಯೋ,
ಮಪನೀತ್ ಪನಿನಿ ಸಗಮ ಸಗಸನಿ. ನಿಮಗೆ ತುಂಬಾ 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 ಧನ್ಯವಾದ ಆಚಾರ್ಯರೇ. ನಿಜವಾಗ್ಲೂ ಎಷ್ಟು ಒಳ್ಳೆಯವರು ನೀವು. ನನಗೇನ್ ಅನಿಸ್ತಿದೆ ಅಂದ್ರೆ ನಿಮ್ ಕೆನ್ನೆಗೊಂದು ಮುತ್ತು ಕೊಡ್ಬೇಕು ಅಂತ. ಆದ್ರೆ ಅದಕ್ಕೂ ಮುಂಚೆ ಇನ್ನೊಂದು ಮಹತ್ವಪೂರ್ಣ ಕಾರ್ಯ ಇದೆ. ಇನ್ನೂ ಏನಿದೆ? ಅಪ್ಪಣೆ ಕೊಡಿ ಆಚಾರ್ಯರೇ. ಶುಭರಾತ್ರಿ. ಏನಾಯ್ತು? ಈ ಅಲಮಾರಿ ತೆಗ್ದಿದೆಯಲ್ಲ, ಮತ್ತೆ ನಿಮಗೇನಾಯ್ತು? ಗರಬಡ ನಿಂತಿದ್ದೀರಲ್ಲ, ಯಾಕೇನು ಮಾತಾಡ್ತಾ ಇಲ್ಲ? ಒಳ್ಳೆ ದೆವ್ವ ತರ ನಿಂತಿದ್ದೀರಲ್ಲ. ಕಳ್ಳ ಕಳ್ಳ ಬಂದಿದ್ನ? ಏನ್ ಕತ್ಕೊಂಡು ಹೋದ? ನಿನ್ನ ಮೂಗ್ಬೊಟ್ಟು. ನನ್ ಮುಗ್ಬಿಟ್ಟು ನೀವು ಉಡುಗೊರೆ ಕೊಟ್ಟಿದ್ರಲ್ಲ. ಕಳ್ಳ ಬಂದ, ನನ್ ಮುಗ್ಬಿಟ್ಟು ಕತ್ಕೊಂಡು ಹೋದ. ನೀವಿಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ರಿ? ಯಾಕೆ ಕಳ್ಳನ ಹಿಡಿಲಿಲ್ಲ? ಯಾಕಂದ್ರೆ ನಾನು ಕಳ್ಳ ಕಳ್ಳ. ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಾ ಇದ್ಯಾ ನೀನು? ಊರ್ಗೆಲ್ಲ ಗೊತ್ತಾಗೋಗುತ್ತೆ ಊರ್ಗೆಲ್ಲ. ಮುಚ್ಚು 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 ಬಾಯ್ ಮುಚ್ಚು ಬಾಯ್ ಮುಚ್ಚು ಬಾಯ್ ಮುಚ್ಚು. ಶಾಂತಿ ಶಾಂತಿ. ಏನ್ ಮಾಡ್ತಾ ಇದ್ಯಾ ನೀನು? ಜನ ಎಲ್ಲ ಬಂದ್ಬಿಡ್ತಾರೆ. ನಾನೇನು ಉತ್ತರ ಕೊಡ್ಲಿ ಆಗ? ರಾತ್ರಿ ಇಲ್ಲೇನ್ ಮಾಡ್ತಾ ಇದ್ದೀನಿ ನಾನು ಅಂದ್ರೆ? ಕೈ ಮುಗಿತೀನಿ ನಿನ್ಗೆ. ಹೋಯ್ತು ನನ್ನ ಮೂಗ್ಬಿಟ್ಟು. ಸಮಾಧಾನ ಸಮಾಧಾನ ಮಾಡ್ಕೋ. ಸಮಾಜದಲ್ಲಿ ನನ್ನ ಪ್ರತಿಷ್ಠೆ ಎಲ್ಲ ಮಣ್ಣು ಪಾಲಾಗೋಗುತ್ತೆ. ಸಮಾಧಾನವಾಗಿರೋ. ಈಗ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಕ್ ಬಿಡು. ನಾನ್ ಕಳ್ಕೊಂಡೆ ಮಹಾರಾಜರೇ, ನಾನು ಹಾಳಾಗ್ ಹೋದೆ. ಆ ದರಿದ್ರ ಕಳ್ಳ ಏನೂ ಉಳಿಸ್ಲಿಲ್ಲ. ನನ್ನ ಬೆಲೆ ಬಾಳ ಮುಗ್ಬಿಟ್ಟು ಕತ್ಕೊಂಡು ಹೋಗ್ಬಿಟ್ಟ. ವಜ್ರದ ಮುಗ್ಬಿಟ್ಟು ಮಹಾರಾಜರೇ, ಎಂತ ದುಬಾರಿ ಮುಗ್ಬಿಟ್ಟದು. ಇವ್ರೆ ತಾನೇ ನಾನು ಕೊಟ್ಟಿರೋದು. ಉಡುಗೊರೆ ಕೊಟ್ಟಿದ್ದೆ ಮಹಾರಾಜ. ನಿಮ್ಮ ಹತ್ರ ಬಂದು ಹೇಳಕ್ಕಾಗ್ದಿರೋಂಥ ಕಷ್ಟನ ನಮಗೆ ಹೇಳಿದಾಗ ನಾನೇ ಕೊಟ್ಟಿದ್ದೆ ಮಹಾರಾಜ. ರಾಜನರ್ತಕಿ ಸುಧಾಮಿನಿ, ನೀವು ಅದು ಹೇಗೆ ಹೇಳ್ತೀರಾ ನಿಮ್ಮ ಮೂಗುತಿ ಕಳುವಾಗಿದೆ ಅಂತ? ಹೀಗೂ ಆಗಿರ್ಬೋದಲ್ಲ, ನಿಮ್ಮ ಮೂಗುತಿ ಅಲ್ಲೇ ಎಲ್ಲೋ ಬಿದ್ದಿರ್ಬೋದು. ಮೂಗ್ಬಟ್ಟು ಕಳ್ತನ ಆಗಿದೆ ಮಂತ್ರಿ ಅವರೇ. ಕೇಳಿ ಇವ್ರನ್ನ, ಇವರು ಕೂಡ ಅಲ್ಲೇ ಇದ್ರು. ಅದೇ ಮಹಾರಾಜ, ಅದೇ ಆಗಿರುತ್ತೆ. ಕಳ್ಳತನದ ಪ್ರತಿ ಸುಳಿವು ಸಿಕ್ಕಿದೆ ನಮಗೆ ಅಲ್ಲಿ. ಯಾವ್ದಾದ್ರು ಕಳ್ಳ ಕಳ್ಳತನ ಆದ್ಮೇಲೆ ಕೆಲವು ಸುಳಿಗಳನ್ನ ಬಿಟ್ಟು ಹೋಗ್ತಾನಲ್ಲ ಅಲ್ಲಿ, ಅದು ಬಾಗಿಲ ಮೇಲೆ, ಗೋಡೆ ಮೇಲೆ, ಮತ್ತೆ ಏನಾದ್ರೂ ಬರ್ದಿಟ್ಟು ಹೋಗ್ತಾರಲ್ಲ, ಆ ರೀತಿಯಾದಂತ ಸುಳಿವೆಲ್ಲ ಅಲ್ಲಿ ಖಂಡಿತ ಇದೆ ಮಹಾರಾಜ. ನಿಸ್ಸಂದೇಹವಾಗಿ ಅಲ್ಲಿ ಕಳ್ಳತನ ಆಗಿದೆ ಮಹಾರಾಜ, ನಾನು ಹೇಳ್ತಾ ಇದ್ದೀನಿ. ಸಾಕು ಮಹಾಮಂತ್ರಿಗಳೇ, ಸಾಕು, ಅತಿಯಾಯಿತು. ಆ ಕಳ್ಳನು ತನ್ನ ಅಪರಾಧದ ಎಲ್ಲೆಯನ್ನು ಮೀರಿದ್ದಾನೆ. ನಾವಿನ್ನು ಸಹಿಸುವುದಿಲ್ಲ ಆ ದುಷ್ಟ ಕಳ್ಳನ ದುಸ್ಸಾಹಸವನ್ನು. ಅವನು ಕೇವಲ ವಿಜಯನಗರದ ನ್ಯಾಯ ವ್ಯವಸ್ಥೆ ಅಷ್ಟೇ ಅಲ್ಲ, ಅವನು ನಮ್ಮ ಕೃಷ್ಣದೇವರಾಯರ ಸ್ವಾಭಿಮಾನವನ್ನು ಕೆಣಕುತ್ತಿದ್ದಾನೆ, ಎಚ್ಚರಿಸುತ್ತಿದ್ದಾನೆ. ಏನು ಮಾಡಬೇಕೋ ಮಾಡಿ ಮಹಾಮಂತ್ರಿಗಳೇ. ಆ ಕಳ್ಳನು ತನ್ನ ಅಪರಾಧದ ಎಲ್ಲೆಯನ್ನು ಮೀರಿದ್ದಾನೆ. ಇಡೀ ನಗರದಲ್ಲಿ ಸೇನೆಯನ್ನು ನೇಮಿಸಿ ಮೂಲೆ ಮೂಲೆ ಹುಡುಕಿ ನಮಗೆ ಆ ದುಷ್ಟ ಕಳ್ಳನು ನಮ್ಮ ಮುಂದೆ ಅವಶ್ಯಕತೆ ಏನೂ ಇಲ್ಲ ಮಹಾರಾಜ್ರೆ. ಯಾಕೆಂದ್ರೆ ಆ ಕಳ್ಳ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಮತ್ತೆ ಅವನ್ ಸಿಕ್ಕಿದಾನೆ ಕೂಡ. ನನಗ್ ಗೊತ್ತಾಗಿದೆ ಮಹಾರಾಜ್ರೆ ಆ ಕಳ್ಳ ಯಾರು ಅಂತ.
ಯಾರು ಆ ಕಳ್ಳನು? ಮಹಾರಾಜರ ಆ ಕಳ್ಳ ಇಲ್ಲಿ ಈ ದರ್ಬಾರಲ್ಲೇ ಇದ್ದಾನೆ.